ನಮಸ್ಕಾರ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿಂದ. ನಾವು ಡೈಲಿ ಡಿಸ್ಕಷನ್ಸ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ಡಿಸೆಂಬರ್ 13ಕ್ಕೆ ನಡೀತಾ ಇರೋ ನವೋದಯ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗೋ ತರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಟಾಪಿಕ್ಸ್ ನ ಡಿಸ್ಕಷನ್ ಮಾಡ್ತಾ ಹೋಗ್ತಿದೀವಿ. ಬನ್ನಿ ಇವತ್ತು ಕೂಡ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಹೌ ಮಚ್ ವಿಲ್ ಇಟ್ ಕಾಸ್ಟ್ ಟು ಫೆನ್ಸ್. ಫೆನ್ಸ್ ಅಂತ ಯೂಸ್ ಮಾಡ್ಯಾರ ವರ್ಡ್, ಇದನ್ನ ಗಮನದಲ್ಲಿ ಇಟ್ಕೋಬೇಕು. 5 rounds ಅಂತ, 1 round ಅಲ್ಲ, 5 rounds ಅರೌಂಡ್ ಎ ಗಾರ್ಡನ್ 196 ಮೀಟರ್ ಲಾಂಗ್, 196 ಮೀಟರ್ ಲಾಂಗ್ ಅಂಡ್ 80 ಮೀಟರ್ ವೈಡ್ ಎಟ್ ದಿ ರೇಟ್ ಆಫ್ 1.5 per meter. ಸ್ವಲ್ಪ ಕಾಸ್ಟ್ ನ ಸ್ವಲ್ಪ ಆಮೇಲೆ ಇಟ್ಬಿಡೋಣ. ಇಲ್ಲಿ ನೋಡ್ರಿ, ಒಂದು ಗಾರ್ಡನ್ ಐತಿ, ಆ ಗಾರ್ಡನ್ನಿನ ಲೆಂತ್ 196 ಐತಿ, ಅದರ ವಿಡ್ತ್, ವೈಡ್ ಅಂದ್ರೆ ವಿಡ್ತ್ 80 ಮೀಟರ್ ಐತಿ. ಲೆಂತ್ ಮತ್ತ ವಿಡ್ತ್ ಯಾವಾಗ ಕೊಟ್ಟಿರ್ತಾರ ಅವಾಗ ನಾವು ಒಂದು ಗಾರ್ಡನ್ ಏನೈತಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಒಳಗ ಐತಿ ಅಂತ ತಿಳ್ಕೊಳ್ಳಿ. ಇದು ಗಾರ್ಡನ್, ಹೌದಾ? ಈ ಗಾರ್ಡನ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಐತಿ, ಇದರ ಲೆಂತ್ 196 ಮೀಟರ್ ಐತಿ, ಇದರ ವಿಡ್ತ್ 80 ಮೀಟರ್ಸ್ ಐತಿ. ಹಂಗಂದ್ರ ಈ ಗಾರ್ಡನ್ಗೆ ಹಾಕ್ಬೇಕಾಗಿರೋ ಫೆನ್ಸ್ ಅಂದ್ರೆ ತಂತಿ ಬೇಲಿಯ ಉದ್ದ ಎಷ್ಟು ಅಂತ ಇವರು 5 rounds ಅಂತ ಹೇಳ್ಯಾರ. ನಮ್ಗ ಫಸ್ಟ್ 5 rounds ಕಂಡಿಡಕ ಮುಂಚೆ 1 round ಕಂಡಿಡ್ರಿ. 1 round ಹೆಂಗ್ ಕಂಡಿಡೋದು? ಯಾವಾಗ ಫೆನ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರ ಅವಾಗ ನಮ್ ತಲೆಯಾಗ ಬರ್ತಬೇಕಾಗಿರೋದು ಪೆರಿಮೀಟರ್. ಯಾಕೆ ಗೊತ್ತ್ರಿ? ಪೆರಿಮೀಟರ್ ಅಂದ್ರ ಇದರ ಸರೌಂಡಿಂಗ್ ಲೆಂತ್, ಈ ಗಾರ್ಡನ್ ನ ಸರೌಂಡಿಂಗ್ ಏನಿರುತ್ತಲ್ಲ ಅದರ ಮೆಜರ್ಮೆಂಟ್ ಎಷ್ಟು ಉದ್ದ ಐತಿ ಅಂತ. ಈ ಸುತ್ತ ಹಾಕ್ಬೇಕಾಗಿರ್ತಲ್ಲ ನಾವು ಫೆನ್ಸ್, ಅದಕ್ಕಾಗಿ ಈ ಗಾರ್ಡನ್ ನ ಪೆರಿಮೀಟರ್ ಫಸ್ಟ್ ಕಂಡಿದ್ದೀರಿ. ಪೆರಿಮೀಟರ್ ಇದು ಯಾವ ಶೇಪ್ ಒಳಗೈತಿ? ರೆಕ್ಟ್ಯಾಂಗಲ್ ಶೇಪ್ ಐತಿ. ಅದಕ್ಕೆ ಹೇಳ್ರಿ, ಲೆಂತ್ ಕೊಟ್ಟಾರ, ಇನ್ನೊಂದ್ ಕಡೆ ವಿಡ್ತ್ ಕೊಟ್ಟಾರ. ಹಂಗಂದ್ರ ರೆಕ್ಟ್ಯಾಂಗಲ್ ಪೆರಿಮೀಟರ್ ಫಾರ್ಮುಲಾ 2 × L + B. ಒಂದು ಈ ತರ ಫಾರ್ಮುಲಾ ವೈಸ್ ಹೋಗ್ರಿ, ಅಥವಾ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವ ರೆಕ್ಟ್ಯಾಂಗಲ್ ಒಳಗ. ಇದು ನಮ್ಗೆ ಗೊತ್ತಿರೋದು 80 ಮೀಟರ್. ಇವನ್ನೆಲ್ಲವನ್ನು ಪ್ಲಸ್ ಮಾಡ್ಬಿಡ್ರಿ. ಫಾರ್ಮುಲಾ ನೆನ್ಪಿಟ್ಕೊಳೋ ಅವಶ್ಯಕತೆನೇ ಇಲ್ಲ, ಫಾರ್ಮುಲಾ ವೈಸ್ ಹೋಗೋಣ ಅಂತ. 2 × ಲೆಂತ್ 196 ಐತಿ, ಪ್ಲಸ್ ಬ್ರೆಡ್ತ್ ವಿಡ್ತ್ ಅಂದ್ರೆ 80 ಐತಿ. ಟೋಟಲ್ ಫಸ್ಟ್ 2 × 196 + 80 ಎಷ್ಟಾಗುತ್ತಾ? 196 + 80 6 17 276 ಆಗುತ್ತೆ. 276 × 276 ಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 276 × 2, 6 2 12, 7 2 14 + 1 15, 2 2 4 1 5, 552 ಮೀಟರ್ ಆಯ್ತು. ಪೆರಿಮೀಟರ್ ಆಯ್ತು. ಇದು ನಮಗೆ ಸಿಕ್ಕಿರೋದು ಪೆರಿಮೀಟರ್. ಹಂಗಂದ್ರೆ ಪೆರಿಮೀಟರ್ ಅಂದ್ರೆ ಅದ್ರದ್ದು ಒನ್ ಸೈಡ್ 1 round ಹಾಕಕ್ಕಾಯ್ತು. ನಮಗ್ 5 rounds ಬೇಕಲ್ಲ. 1 roundಗೆ ಇಷ್ಟ ಆದ್ರೆ 5 roundಗೆ ಎಷ್ಟು? ಸಿಂಪಲ್, ಇದ್ರ ಜೊತೆ 5 ನ ಮಲ್ಟಿಪ್ಲೈ ಮಾಡ್ರಿ. 552 × 5 ಮಲ್ಟಿಪ್ಲೈ ಮಾಡ್ರಿ. 5 2 10, 5 5 25 + 1 26, 5 5 25 + 2 27, 2760 ಮೀಟರ್ ಫೆನ್ಸ್ ಬೇಕು ನಮ್ಗೆ. ಯಾಕೆ ಹೇಳ್ರಿ? 5 rounds ಹಾಕ್ಬೇಕಂತ ಹೇಳ್ಯಾರಲ್ಲ, 5 rounds ಹಾಕ್ಬೇಕಂತ ಹೇಳ್ಯಾರ. ಹಂಗಂದ್ರ ಇಷ್ಟು ನಮಗೆ ಫೆನ್ಸ್ ಬೇಕು. ಈ ಫೆನ್ಸ್ ನಮ್ಗೆ ಅಂಗಡಿ ಖರೀದಿ ಮಾಡಕ್ ಹೋದಾಗ ₹1.5 per meter ಕಾಸ್ಟ್ ಮಾಡುತ್ತ. ಹಂಗಂದ್ರ 1 ಮೀಟರ್ಗೆ 1.5 rupees ಅಂದ್ರೆ ₹1.50. ಹಾಗಾದ್ರ 2760 ಮೀಟರ್ ಫೆನ್ಸ್ಗೆ ಎಷ್ಟಾಯ್ತು? ಸಿಂಪಲ್ ಯೂನಿಟರಿ ಮೆಥಡ್ ಮಾಡ್ರಿ. 1 ಮೀಟರ್ಗೆ ₹1.5 ಆಯ್ತಂದ್ರ 2760 ಮೀಟರ್ಗೆ ಎಷ್ಟು? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 2760 × 1.5, ಪಾಯಿಂಟ್ ನ ಇಗ್ನೋರ್ ಮಾಡ್ರಿ. 15 0 0, 15 6 90, 15 7 105 + 9 114, 15 2 30 41. ಪಾಯಿಂಟ್ ಐತಿ, ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ರೀ. 4140 rupees, ₹4140. ಆನ್ಸರ್ ಎಷ್ಟು ನೋಡ್ರಿ? ಆಪ್ಷನ್ 3 is the right answer. Okay, let's move forward to next question. ಮುಂದಿನ ಪ್ರಶ್ನೆ ಹೋಗೋಣ. ಏನೈತಿ ನೆಕ್ಸ್ಟ್ ಕ್ವಶನ್? A water bottle is 1/4 filled. ಏನಂತ? ಒಂದು ವಾಟರ್ ಬಾಟಲ್, ಇದು ಒಂದು ವಾಟರ್ ಬಾಟಲ್, ಇದ್ರ 1/4 ಎಷ್ಟಾಗೈತಿ? ಫಿಲ್ ಆಗೈತಿ. ನೆಕ್ಸ್ಟ್, ನೇಹಾ poured 1/3 of empty bottle. ಅಂದ್ರೆ ಇದರ ಎಂಟಿ ಬಾಟಲ್ ಐತಲ್ಲ, ಇದ್ರ 1/3 ಏನ್ ಮಾಡ್ತಾಳಕಿ?
ನೇಹಾ ಅನ್ನಕಿ ತುಂಬಿಸ್ತಾಳ ನೀರ್. ಹಂಗಂದ್ರ ಡ್ರ್ಯಾಂಕ್ ಹಾಫ್ ಆಫ್ ಇಟ್. ಯಾವ್ದ್ರ ಹಾಫು? ಈ ಬಾಟಲ್ನ ಹಾಫ್ ಕುಡಿತಾಳಕಿ. ಏನ್ ಮಾಡ್ತಾಳ? ಹಾಫ್. ಹಾಫ್ ಅಂದ್ರ 1/2 ನ ಡ್ರಿಂಕ್ ಮಾಡ್ತಾಳೆ, ಕುಡಿತಾಳೆ. ನೆಕ್ಸ್ಟ್, ಇಫ್ ವಾಟರ್ ಬಾಟಲ್ ಹ್ಯಾಸ್ ಅಬೌಟ್ 1 ಲೀಟರ್ ಕೆಪಾಸಿಟಿ ದೆನ್ ಫೈಂಡ್ ದ ವಾಟರ್ ರಿಮೈನಿಂಗ್ ಅಂತ ಡೈರೆಕ್ಟ್ ಬಾಯಿಲೇನ ಮಾಡ್ಬೋದು ಲೆಕ್ಕ. ಯಾವ ತರ ಗೊತ್ತಾ? ವಾಟರ್ ಬಾಟಲ್ ಟೋಟಲ್ ಕೆಪಾಸಿಟಿ ಎಷ್ಟು? 1 ಲೀಟರ್ ಸಾ. ಹಂಗಂದ್ರ ಅಪ್ರಾಕ್ಸಿಮೇಟ್ 1 ಲೀಟರ್ ಇಸ್ ಈಕ್ವಲ್ ಟು 1000 ಮಿಲಿ ಲೀಟರ. ಯಾಕೆ ಕನ್ವರ್ಟ್ ಮಾಡ್ಕೊಂಡ್ವಿ? ಆಪ್ಷನ್ಸ್ ಎಲ್ಲವೂ ಮಿಲಿ ಲೀಟರ್ ಒಳಗದ. ಹೌದಾ? ನೆಕ್ಸ್ಟ್ ನೋಡ್ರಿ, 1/4. ಈ 1 ಲೀಟರ್ನ 1/4 ಏನ್ ಮಾಡ, ಮೊದಲೇ ಆಲ್ರೆಡಿ ವಾಟರ್ ಬಾಟಲ್ ಒಳಗೆ ಇತ್ತು. ಹಂಗಂದ್ರ 1 ಲೀಟರ್ ಅಂದ್ರ 1 ಲೀಟರ್ ಅಂದ್ರೆ ಎಷ್ಟು? 1000 ಮಿಲಿ ಲೀಟರ. ಇದ್ರ 1/4 ಎಷ್ಟಾಗುತ್ತೆ? ಇಂಟು 1/4 ಎಷ್ಟಾಯ್ತು? 4 1 4 2 4 5 ಎಷ್ಟಾಯ್ತು? 250 ml ಆಯ್ತು. ಇದು ಆಲ್ರೆಡಿ ಅದ್ರೊಳಗಡೆ ಇತ್ತು. ಹಂಗಂದ್ರ ಇಲ್ಲಿ ಎಂಟಿ ಎಷ್ಟಿತ್ತು? ಟೋಟಲ್ 1000 ಕೆಪಾಸಿಟಿ, ಅದ್ರೊಳಗಡೆ 250 ml ಇತ್ತು. ಇದರ ಉಳಿದಿದ್ದು ಇನ್ನ ಉಳಿದಿರೋ ಪಾರ್ಟ್ 1000 ಒಳಗ 250 ಮೈನಸ್ ಮಾಡ್ರಿ, ಎಷ್ಟಾಗುತ್ತಾ? 1000 ಮೈನಸ್ 250 ಎಷ್ಟಾಯ್ತು? 750 ml ಆಯ್ತು. ಹೌದಾ? 750 ml ಆಯ್ತಾ? ಇದ್ರ ಎಷ್ಟಾಯ್ತು? 750 ml. ಈ 750 ml ನ 1/3 ಪಾರ್ಟ್ ನೇಹಾ ಏನ್ ಮಾಡ್ತಾಳ? ಪೋರ್ ಮಾಡ್ತಾಳೆ. ಪೋರ್ ಅಂದ್ರ ತುಂಬಿಸ್ತಾಳ. ಅಂದ್ರೆ 750 ml ನ 1/4 ಪಾರ್ಟ್ ಎಷ್ಟಾಗುತ್ತಾ? ಇಂಟು 1/3 1/3 ಪಾರ್ಟ್, ಸಾರಿ, ಎಷ್ಟಾಗುತ್ತಾ? 3 1 3 2 3 5 250 ml ಆಯ್ತು. ನೋಡ್ರಿ, ಫಸ್ಟ್ ಇಂದ ವಾಟರ್ ಬಾಟಲ್ ಹ್ಯಾಸ್ 1/4 ಫಿಲ್ಡ್, ಅಂದ್ರೆ 1/4 ಆಫ್ 1 ಲೀಟರ್ ಎಷ್ಟಾಯ್ತು? 250 ml ಆಲ್ರೆಡಿ ತುಂಬೈತಿ. ನೆಕ್ಸ್ಟ್, 1/3 ಆಫ್ ಎಂಟಿ ವಾಟರ್ ಬಾಟಲ್. ಎಂಟಿ ವಾಟರ್ ಬಾಟಲ್ 250 ತುಂಬಿತ್ತಂದ್ರ 750 ml ಖಾಲಿ ಇರ್ತಲ್ಲ. ಅದರ 1/3 ಎಷ್ಟು? ಅದರ 1/3 ಅಂದ್ರೆ 250 ml. ಅದನ್ನ ಹಾಕ್ತಾಳಂತ ನೀರು. ಹಂಗಂದ್ರ ವಾಟರ್ ಬಾಟಲ್ ಎಷ್ಟು ತುಂಬಿತು? ವಾಟರ್ ಬಾಟಲ್ ಮೊದಲಿದ್ದು 250, ಆಮೇಲೆ ಎಷ್ಟು 250 ಹಾಕಿಲ್ಲ, ಅದು ಎಷ್ಟಾಯ್ತು ಟೋಟಲ್? ಈಗ 500 ml ತುಂಬೈತಿ. ಎಷ್ಟು ತುಂಬೈತಿ? 500 ml ತುಂಬೈತಿ. ನೆಕ್ಸ್ಟ್ ಏನ್ ಮಾಡ್ತಾಳಕಿ? ಈ 500 ml ನ ಹಾಫ್ ಆಫ್ ಇಟ್, ಅಂದ್ರೆ ಡ್ರ್ಯಾಂಕ್ ಹಾಫ್ ಆಫ್ ಇಟ್ ಅಂದ್ರ ಅರ್ಧ ಕುಡಿದು ಬಿಡ್ತಾಳಕಿ. ಈ 500 ml ನ ಅರ್ಧ ಕುಡಿತಾಳ. ಅಂದ್ರೆ ಎಷ್ಟು ಕುಡಿತಾಳ? ಇದ್ರ ಅರ್ಧ ಅಂದ್ರೆ ಡಿವೈಡ್ ಬೈ 2 ಮಾಡ್ರೆ ಎಷ್ಟು ಬರ್ತಾಳ? 250 ml ಕುಡಿದ್ಲು. ನೆಕ್ಸ್ಟ್, ಇಫ್ ವಾಟರ್ ಬಾಟಲ್ ಹ್ಯಾಸ್ ಅಬೌಟ್ 1 ಲೀಟರ್ ಕೆಪಾಸಿಟಿ ದೆನ್ ಫೈಂಡ್ ದ ವಾಟರ್ ರಿಮೈನಿಂಗ್ ಅಂತ 500 ml ಆಯ್ತಾ? ಇದ್ರ ಅರ್ಧ ಕುಡಿದ್ಲು, ಇನ್ನ ಅರ್ಧ ಉಳಿದೈತಲ್ಲ, ಅರ್ಧ ಕುಡಿದಿದ್ದು ಅರ್ಧ ಉಳಿದಿದ್ದು ಎಷ್ಟು? 250 ml. ಆಪ್ಷನ್ 1 is the right answer. Okay, let's move forward. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಅಂತ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. ಫಾಲೋವಿಂಗ್ ಬಾರ್ ಚಾರ್ಟ್ ರಿಪ್ರೆಸೆಂಟ್ಸ್ ದ ವೇರಿಯಸ್ ಸ್ಪೋರ್ಟ್ಸ್ ಪ್ಲೇಡ್ ಬೈ ಸ್ಟೂಡೆಂಟ್ಸ್, ಸ್ಟಡಿ ದ ಚಾರ್ಟ್ ಅಂಡ್ ಗಿವ್ ದಿ ಆನ್ಸರ್ ಅಂತ. ನೋಡ್ರಿ, ಒಂದು ಬಾರ್ ಗ್ರಾಫ್ ಐತಿ. ಬಾರ್ ಗ್ರಾಫ್ ಅಂದ್ರ ಈ ಬಾರ್ ಮುಖಾಂತರ ನಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನ ಕನ್ವೆ ಮಾಡ್ತೀನ, ಇನ್ಫಾರ್ಮೇಶನ್ ಕೊಡುತ್ತ. ಏನ್ ಇನ್ಫಾರ್ಮೇಶನ್ ಕೊಡಕದೈತೆ ಅದು? ಫಾಲೋವಿಂಗ್ ಬಾರ್ ಗ್ರಾಫ್ ರಿಪ್ರೆಸೆಂಟ್ಸ್ ದ ವೇರಿಯಸ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಅಂದ್ರೆ ಆಟಗಳು. ಪ್ಲೇಡ್ ಬೈ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಆಟ ಆಡ್ಯಾರ. ಯಾವ್ಯಾವ ಆಡ್ಯಾರ? ಫುಟ್ಬಾಲ್ ಆಡ್ಯಾರ, ಕ್ರಿಕೆಟ್ ಆಡ್ಯಾರ, ಟೇಬಲ್ ಟೆನ್ನಿಸ್ ಆಡ್ಯಾರ, ಬ್ಯಾಡ್ಮಿಂಟನ್ ಆಡ್ಯಾರ. ಹಂಗಂದ್ರ ಫುಟ್ಬಾಲ್ ಆಡಿದವ್ರ ಜನಸಂಖ್ಯೆ ಎಷ್ಟು? ಸ್ಟೂಡೆಂಟ್ಸ್ ಎಷ್ಟು? ಇಲ್ಲಿ ನೋಡ್ರಿ, ಫುಟ್ಬಾಲಿನ ಬಾರ್ಗ್ರಾಫ್ ಇಲ್ಲಿ ತನ ಐತೆ. ಇದನ್ನ ಸ್ವಲ್ಪ ಇದಕ್ಕೆ ಮ್ಯಾಚ್ ಮಾಡ್ರೆ ಎಷ್ಟೈತಿ? ಫುಟ್ಬಾಲ್ ಆಡಿದವರು 20 ಮೆಂಬರ್ಸ್ ಇಲ್ಲಿ ಅಂತ 20 ಮೆಂಬರ್ಸ್. ಇಲ್ಲಿ ನೋಡ್ರಿ, ಕ್ರಿಕೆಟ್ ಎಷ್ಟು ಜನ ಆಡ್ಯಾರ? 10 ಮೆಂಬರ್ಸ್ ಆಡ್ಯಾರ. ನೆಕ್ಸ್ಟ್, ಟೇಬಲ್ ಟೆನ್ನಿಸ್ ಎಷ್ಟು ಮಾಡ್ಯಾರ? ಇಲ್ಲಿ ನೋಡ್ರಿ, ಸ್ವಲ್ಪ ಹಾಫ್ ಕಿಂತ ಜಾಸ್ತಿ ಐತಿ. ಹಾಫ್ ಅಂದ್ರೆ 7.5, 10 ಮತ್ತು 5 ಹಾಫ್ ಎಷ್ಟೈತಿ? 7.5 ಐತಿ. ಹಾಫ್ ಕಿನ್ನ ಸ್ವಲ್ಪ ಜಾಸ್ತಿ ಐತಿ, 8 ಅಂತ ಕನ್ಸಿಡರ್ ಮಾಡ್ರಿ. ನೆಕ್ಸ್ಟ್, ಇದು ನೋಡ್ರಿ, ಇದು 5 ಬ್ಯಾಡ್ಮಿಂಟನ್ 5 ಅಂದ್ರ ಕ್ವಶನ್ ಏನ್ ಕೇಳ್ಯಾರ? ಹೌ ಮೆನಿ ಮೋರ್ ಸ್ಟೂಡೆಂಟ್ಸ್ ಪ್ಲೇಡ್ ಫುಟ್ಬಾಲ್ ದೆನ್ ಟೇಬಲ್ ಟೆನ್ನಿಸ್. ಅಂದ್ರೆ ಫುಟ್ಬಾಲ್ ಎಷ್ಟು ಜನ ಆಡ್ಯಾರ? ಫಸ್ಟ್ ಕಂಡು ಹಿಡ್ಕೋರಿ. ಫುಟ್ಬಾಲ್ ಎಷ್ಟು ಜನ ಆಡ್ಯಾರ? 20 ಮೆಂಬರ್ಸ್ ಫುಟ್ಬಾಲ್ ಆಡ್ಯಾರ. ಟೇಬಲ್ ಟೆನ್ನಿಸ್ ಎಷ್ಟು ಜನ ಆಡ್ಯಾರ? 8 ಮೆಂಬರ್ಸ್ ಆಡ್ಯಾರ. ಹೌ ಮೆನಿ ಮೋರ್ ಅಂತ ಯಾವ್ದಕ್ ಮೋರು? ಈ 8 ಗಿಂತ ಎಷ್ಟು ಜನ ಜಾಸ್ತಿ ಫುಟ್ಬಾಲ್ ಆಡ್ಯಾರ? ಟೇಬಲ್ ಟೆನ್ನಿಸ್ ಗಿಂತ ಜಾಸ್ತಿ ಎಷ್ಟು ಜನ ಫುಟ್ಬಾಲ್ ಆಡ್ಯಾರ? ಅಂದ್ರ ಇದ್ರೊಳಗಡೆ 8 ನ ಕಳೀರಿ, ಎಷ್ಟು ಬರುತ್ತಾ? 12 ಬರುತ್ತಾ. ಆಪ್ಷನ್ 4th one
ಈಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಫೋರ್ತ್ ಕ್ವಶನ್. 4ನೇ ಪ್ರಶ್ನೆ ನೋಡ್ರಿ. ಅ ಶಾಪ್ ಕೀಪರ್ ವಾಂಟೆಡ್ ಟು ಸೆಲ್ ಫರ್ನಿಚರ್ ಫಾರ್ 500 rupees ಪ್ರಾಫಿಟ್. ಅಂದ್ರೆ ಏನ್ ಮಾಡ್ತಾನ, ಒಬ್ಬ ಶಾಪ್ ಕೀಪರ್ ಒಂದು ಫರ್ನಿಚರ್ ಏನಾದ್ರು ಕುರ್ಚಿ ಆಗ್ಲಿ ಸೋಫಾ ಆಗ್ಲಿ ಏನಾದ್ರು ಆಗ್ಲಿ ಅದನ್ನ 500 rupees ಪ್ರಾಫಿಟ್ ಗೆ ಸೆಲ್ ಮಾಡ್ಬೇಕಂತ ಮಾಡಿದ್ದ. ಹಂಗಂದ್ರ ಬಟ್ ಡ್ಯೂ ಟು ಡ್ಯಾಮೇಜ್ ಇನ್ ದಿ ಫರ್ನಿಚರ್ ಏನಾಯ್ತು, ಏನೋ ಮೂವ್ ಮಾಡೋ ಮುಂದ ಆ ಫರ್ನಿಚರ್ ಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ ಆಗಿರೋ ಸಲುವಾಗಿ ಹಿ ರೆಡ್ಯೂಸ್ ದ ಪ್ರೈಸ್ ಬೈ 700. ವಾಟ್ ವಿಲ್ ಬಿ ಹಿಸ್ ಪ್ರಾಫಿಟ್ ಆರ್ ಲಾಸ್? ನೋಡ್ರಿ, ಈಗ ನೋಡ್ರಿ, ನಮಗ್ ಫರ್ನಿಚರ್ ಕಾಸ್ಟ್ ಗೊತ್ತಿಲ್ಲ, ನೀವೇ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ತಗೊಂಡ್ಬಿಡ್ರಿ. ಹೆಂಗ, ಸಪೋಸ್ ಲೆಟ್ ದ ಫರ್ನಿಚರ್ ಪ್ರೈಸ್ ವಿಲ್ ಬಿ 1000 rupees ಅಂತ. ಈಗ 1000 rupees ಏನಾಯ್ತು, ಫರ್ನಿಚರ್ ಕಾಸ್ಟ್ ಆಯ್ತಾ. ಇದಕ್ಕೆ ಅವನು 500 rupeesಗೆ ಪ್ರಾಫಿಟ್ ಆಗಿ ಮಾರ್ಬೇಕಂತ ಮಾಡಿದ್ದ. ಎದಕ್ಕೆ ಹೇಳ್ರಿ, ಪ್ರಾಫಿಟ್ ಬೇಕಲ್ಲ, ಅವ್ನ ಮನಿ ನಡಿಬೇಕಲ್ಲ. ಅದಕ್ಕ ಇದಕ್ ಪ್ರಾಫಿಟ್ ಆಗಿ ಮಾರ್ಬೇಕಂತ ಮಾಡಿದ್ನ ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಮಾಡ್ಬೇಕಲ್ಲ ಪ್ರೈಸ್ ನ. ಇದು 1000 rupees ಅದ್ರ ಕಾಸ್ಟ್ ಆಗಿರುತ್ತೆ, 500 ಪ್ರಾಫಿಟ್ ಆಡ್ ಮಾಡಿದ್ರೆ ಎಷ್ಟಾಗ್ತಿತ್ತು, ಅದು ಪ್ಲಸ್ 500 ಆಗ್ತಿತ್ತ. 1500 rupeesಗೆ ಮಾರ್ಬೇಕಂತ ಮಾಡಿದ್ದವನು, ಹೌದಾ. ಡ್ಯೂ ಟು ಡ್ಯಾಮೇಜ್ ಇನ್ ದಿ ಫರ್ನಿಚರ್ ಅಂದ್ರೆ ಡ್ಯಾಮೇಜ್ ಆಗಿದ್ದ ಸಲುವಾಗಿ ಹಿ ರೆಡ್ಯೂಸ್ ದ ಪ್ರೈಸ್ ಅಂದ್ರೆ ಇಷ್ಟಕ್ಕೆ ಮಾರ್ಬೇಕಂತ ಮಾಡಿದ್ದವನು 1500 rupeesಗೆ ಮಾರ್ಬೇಕಂತ ಮಾಡಿದ್ದ. ಅವಾಗ ಈ 1500 ನಲ್ಲಿ 700 rupees ರೆಡ್ಯೂಸ್ ಮಾಡ್ತಾನೆ, ಯಾಕೆ ಡ್ಯಾಮೇಜ್ ಆಗಿರ್ತಾರ. ಇದ್ರೊಳಗಡೆ ಕಳೆದ ಎಷ್ಟಕ್ಕೆ ಮಾರ್ತಾನ ಅವನು, 800 rupeesಗೆ ಅಷ್ಟೇ ಮಾರ್ತಾನ. ಎಷ್ಟಕ್ಕೆ ಮಾರ್ತಾನ, 800 rupeesಗೆ ಮಾರ್ತಾನ. ಇದು 1000 rupees ಕಾಸ್ಟ್ ಪ್ರೈಸ್, ಅದು ಫರ್ನಿಚರ್ ಇಂದ ಪ್ರೈಸ್. ಅದನ್ನ 1500 rupees ಮಾರ್ಬೇಕಾಯ್ತು, ಮಾರಿಲ್ಲ. ಹಂಗಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ ಅಲ್ಲ, ಇಷ್ಟಕ್ಕೆ ಮಾರಿದವ, ಸೆಲ್ಲಿಂಗ್ ಪ್ರೈಸ್ ಮಾಡಿದ. ಈಗ ನೋಡ್ರಿ, ಕಾಸ್ಟ್ ಪ್ರೈಸ್ ಜಾಸ್ತಿ ಐತೆ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಐತಾ, ಕಾಸ್ಟ್ ಪ್ರೈಸ್ ಜಾಸ್ತಿ ಐತೆ. ಅಂದ್ರ ಜಾಸ್ತಿ ದುಡ್ಡಿಗೆ ತಗೊಂಡನ, ಕಡಿಮೆ ರೊಕ್ಕಕ್ಕೆ ಮಾರ್ಯಾನ. ಜಾಸ್ತಿ ದುಡ್ಡಿಗೆ ತಗೊಂಡು ಕಡಿಮೆ ರೊಕ್ಕಕ್ಕೆ ಮಾರಿದಾಗ ಏನಾಗುತ್ತೆ, ಲಾಸ್ ಆಗುತ್ತೆ. ಯಾಕೆ ಹೇಳ್ರಿ, ನಾವು 1000 ರೂಪಾಯಿ ಕೊಟ್ಟಿರ್ತೀವಿ, 200 ರೂಪಾಯಿ ನಮ್ದೇ ಲಾಸ್ ಆಯ್ತಲ್ಲ. ಎಷ್ಟು ಲಾಸ್ ಆಯ್ತು, 1000 rupees ತಗೊಂಡು 800 rupeesಗೆ ಮಾರ್ಯಾನ, ಲಾಸ್ ಆಗೈತಿ. ಎಷ್ಟು ಲಾಸ್ ಆಗೈತಿ, 200 ಲಾಸ್ ಆಗೈತಿ. ಎಲ್ಲೈತಿ ನೋಡ್ರಿ ಆಪ್ಷನ್, ಆಪ್ಷನ್ ಸೆಕೆಂಡ್ ಅಲ್ಲ ಫೋರ್ತ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಫಿಫ್ತ್ ಕ್ವಶನ್. 5ನೇ ಕ್ವಶನ್ ಹೋಗ್ರಿ. ಇಲ್ಲಿ ನೋಡ್ರಿ, ಇನ್ ದ ಗಿವನ್ ಫಿಗರ್ ಎ ಬಿ ಪ್ಯಾರಲಲ್ ಟು ಬಿ ಇ ಅಂತ. ಯಾವುದು, ಇಲ್ಲಿ ನೋಡ್ರಿ, ಎ ಬಿ ಪ್ಯಾರಲಲ್ ಟು ಬಿ ಅಂಡ್ ಬಿ ಪ್ಯಾರಲಲ್ ಟು ಸಿ ಎಫ್ ಅಂತ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ನೋಡ್ರಿ, ಕ್ವಶನ್ ಸ್ವಲ್ಪ ತಪ್ಪಿರ್ಬೋದು. ಏನೈತಿ, ಎ ಡಿ ಪ್ಯಾರಲಲ್ ಟು ಇ ಬಿ ಅಂತ, ಇ ಬಿ ಪ್ಯಾರಲಲ್ ಟು ಎಫ್ ಸಿ ಅಂತ ಕ್ವಶನ್ ಆಗ್ಬೇಕಿತ್ತು. ನೆಕ್ಸ್ಟ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಬೇಕಂತ. ಈ ಕ್ವಶನ್ ನಲ್ಲಿ 3 ಲೈನ್ಸ್ ಏನದವು, ಪ್ಯಾರಲಲ್ ಅದಾವು. ಈ ಪ್ಯಾರಲಲ್ ಒಳಗೆ ಇದ್ದ ಸಲಾಗಿ ಇದರ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾಗೈತಿ. ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬೇಕು, ಇಲ್ಲಿ ನೋಡ್ರಿ, ಈ ಪಾರ್ಟ್ ನಷ್ಟ ಸ್ವಲ್ಪ ಹೈಲೈಟ್ ಮಾಡೋಣ. ಈ ನೋಡ್ರಿ, ಹಿಂಗತೈತಿ, ಹೌದಾ. ಇಲ್ಲಿ ನೋಡ್ರಿ, ಇಲ್ಲಿ ಐತಿ, ಹೌದಾ. ಕೊಟ್ಟಿರೋದು 30 ಡಿಗ್ರಿ ಇಲ್ಲಿ ಐತಾ, ಎಕ್ಸ್ ವ್ಯಾಲ್ಯೂ ಇಲ್ಲಿ ಐತಿ. ಇಲ್ಲಿ ನೋಡ್ರಿ, ಇವಕ್ಕೆ ಏನಂತ ಕರಿತೀವಿ ನಾವು, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಇವು ಯಾವಾಗ್ಲೂ ಈಕ್ವಲ್ ಇರ್ತಾವ. ಯಾವಾಗ ಇವೆರಡು ಲೈನ್ಸ್ ಏನಿರ್ತಾವು, ಪ್ಯಾರಲಲ್ ಇದ್ದಾಗ ಇವೆರಡು ಆಂಗಲ್ಸ್ ಏನಿರ್ತಾವು, ಈಕ್ವಲ್ ಇರ್ತಾವ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 30 ಡಿಗ್ರಿ ಆಯ್ತು. ಎಕ್ಸ್ ಇಸ್ ಕೊಟ್ಟು ಎಷ್ಟಾಯ್ತು, 30 ಡಿಗ್ರಿ ಆಯ್ತು. ಎಷ್ಟು ಸಿಂಪಲ್ ಕ್ವಶನ್ ನೋಡ್ರಿ. ಆಪ್ಷನ್ ಎ, ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಅಪ್ರಾಕ್ಸಿಮೇಟ್ ದಿ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಎಕ್ಸ್ಪ್ರೆಷನ್. ಕೆಳಗೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ನ ಅಪ್ರಾಕ್ಸಿಮೇಟ್ ಮಾಡ್ರಿ ಆಫ್ಟರ್ ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಆದ್ಮೇಲೆ ಅಪ್ರಾಕ್ಸಿಮೇಟ್ ಮಾಡ್ಬೇಕಂತ. ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರ ಫಸ್ಟ್ ಡಿವಿಷನ್ ಚಿಹ್ನೆ ಐತಿ, ಪ್ಲಸ್ ಐತಿ, ಪ್ಲಸ್ ಐತಿ. ಯಾವುದು ಬ್ರಾಕೆಟ್ ಇಲ್ಲ, ಅದರ ಸಲುವಾಗಿ ನಾವು ಡಿ ಮಾಸ್ ರೂಲ್ ನ ಅಪ್ಲೈ ಮಾಡೋಣ. ಫಸ್ಟ್ ಡಿವಿಷನ್ ಏನು, ಡಿವಿಷನ್ 10/16 ಅಂತ. ಹೆಂಗ್ ಡಿವಿಷನ್ ಮಾಡೋದು, 10 ನ 16 ಡಿವೈಡ್ ಮಾಡ್ರಿ, 10 ನ 16 ಡಿವೈಡ್ ಮಾಡ್ರಿ. 10 16 ಚಿಕ್ಕ ನಂಬರ್, ಅದಕ್ಕೆ ನಾವು 0 ಕೊಟ್ಟು ಪಾಯಿಂಟ್ ಕೊಟ್ಬಿಡೋಣ ಅಂತ. ಇಲ್ಲಿ ಒಂದು 0 ಪಾಯಿಂಟ್, ಒಂದು 0 ಪ್ರೊವೈಡ್ ಮಾಡ್ತಾ 0. ನೆಕ್ಸ್ಟ್ 16 6 ದ
96 0 ಒಳಗೆ 6 ಕಳೆಕ್ ಬರಲ್ಲ, 10 ಒಳಗೆ 6 ಹೋದ್ರ 4, 10 - 10 = 0. ಪಾಯಿಂಟ್ ವಾಪಸ್ ಒಂದು 0 ಪ್ರೊವೈಡ್ ಮಾಡುತ್ತಾ, ಇಲ್ಲಿ 0 ಆಗುತ್ತಾ. 16 2s 32 ಎಷ್ಟಾಯ್ತು 8 ಆಯ್ತು. ವಾಪಸ್ ಪಾಯಿಂಟ್ ಒಂದು 0 ಪ್ರೊವೈಡ್ ಮಾಡುತ್ತಾ, 16 5s 80 ಆಯ್ತು. ಆನ್ಸರ್ ಎಷ್ಟು 0.625. ಇಲ್ಲಿ ಹಾಕಿರೋದ್ನ 0.625 ಪ್ಲಸ್ 0.625 ಪ್ಲಸ್ 4.002 ಇವು ಮೂರನ್ನು ಆಡ್ ಮಾಡೋಣ. ಆಡ್ ಮಾಡ್ರೆ ಹೆಂಗ್ ಬರೀತೀರಿ 0.625 0.625 ನೆಕ್ಸ್ಟ್ 4.002 5 5 2 ಎಷ್ಟಾಯ್ತು 12 ಆಯ್ತು. ಇಲ್ಲಿ 5 ಆಯ್ತು, ಇಲ್ಲಿ 12 ಆಯ್ತು, ನೆಕ್ಸ್ಟ್ 5 ಆಯ್ತು. 5.252 ಇದನ್ನ ಅಪ್ರಾಕ್ಸಿಮೇಷನ್ ಮಾಡ್ಬೇಕಂತ ಹೇಳ್ಯಾರ. ಇದನ್ನ ಅಪ್ರಾಕ್ಸಿಮೇಟ್ ಮಾಡ್ಬೇಕಂದ್ರೆ ಪಾಯಿಂಟ್ ಆದ್ಮೇಲೆ ಐತಲ್ಲ ಈ ಫಸ್ಟ್ ಡಿಜಿಟ್ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ ಇದಕ್ಕೆ 1 ಆಡ್ ಮಾಡ್ರಿ, ಅಥವಾ ಇಲ್ಲ ಅಂತಂದ್ರ ಇದಕ್ಕ 0 ಆಡ್ ಮಾಡ್ರಿ. ಹೆಂಗ್ ಆಡ್ ಮಾಡೋದು 5.252 ಇಲ್ಲಿ ನೋಡ್ರಿ, ಇದಕ್ಕೆ 0 ಆಡ್ ಮಾಡ್ರಿ, ಉಳಿದಿರೋ ಎಲ್ಲವನ್ನು 0 ಮಾಡ್ಬಿಡ್ರಿ. 0 0 ಸಾರಿ ಇದಕ್ಕಲ್ಲ, ಇದಕ್ಕೆ 0 ಆಡ್ ಮಾಡ್ರಿ. ಯಾಕೆ ಹೇಳ್ರಿ ಇದು 5ಕ್ಕಿಂತ ಚಿಕ್ಕದೈತಿ, ಅದಕ್ಕೆ 5 ಆಯ್ತು. ಉಳಿದೆಲ್ಲವನು 0 0 0 ಮಾಡ್ರಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಮೊದಲನೇ ಆನ್ಸರ್ ಇಸ್ ದಿ ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. 7th ಕ್ವಶನ್ ಏನಾಯ್ತು 7th ಕ್ವಶನ್, ಇಫ್ a by b is equals to 4/1 and 8 minus a by b plus a by b is equals to 8/3, then the value of 2a minus 3b ಅಂತ. ಎಷ್ಟು ದೊಡ್ಡದು ಕ್ವಶನ್ ಐತಿ ನೋಡಿದ ಕೂಡ ಅಂಜಿಕ್ ಬರ್ತಾ, ಆದ್ರ ಏನಿಲ್ಲ ಕ್ವಶನ್ ಅನ್ನೋದು. ಇದನ್ನ ಫಸ್ಟ್ ಸಾಲ್ವ್ ಮಾಡ್ರಿ, ಬರ್ಕೋರಿ. ಎಷ್ಟು ಈಸಿ ಐತಿ. 8 minus a by b plus a by b is equals to 8/3. ಇಲ್ಲಿ ನೋಡ್ರಿ ಬಿ ಬಿ ಎರಡು ಸೇಮ್ ಅದಾವ ಡಿನಾಮಿನೇಟರ್, ಅವಾಗ ಪ್ಲಸ್ ಐತಿ ಆಡ್ ಮಾಡ್ಬಿಡ್ಬೋದಾ? ಆಡ್ ಮಾಡ್ರಿ, ಸಿಂಪಲ್. 8 minus a plus a whole divided by b is equals to 8/3. ನೋಡ್ರಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಎರಡು ಕ್ಯಾನ್ಸಲ್ ಆಗ್ತಾವು. 8/b is equals to 8/3. b ನ ಆ ಕಡೆ ಕಳಿಸ್ರಿ, 3 ಈ ಕಡೆ ಕಳಿಸ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 3 ಈ ಕಡೆ ಕಳ್ಸಮ್ಮ ಇಂಟು ಆಗುತ್ತಾ, b ನ ಆ ಕಡೆ ಕಳ್ಸಮ್ಮ ಇಂಟು ಆಗುತ್ತಾ. ಏನಾಗುತ್ತಾ 8 into 3 is equals to 8 into b. ಮುಂದೆ 8 ನ ಈ ಕಡೆ ಕಳಿಸಿಬಿಡ್ರಿ, b ವ್ಯಾಲ್ಯೂ ಸಿಗ್ತೈತಿ. 8 into 3 ಈ ಕಡೆ ಕಳಿಸಿದಾಗ ಡಿವೈಡ್ ಬೈ 8 ಆಯ್ತು, is equals to b. 8 1s 8 1s b is equals to 3 ಆಯ್ತು. ಇವಾಗ ಈ b ವ್ಯಾಲ್ಯೂ ಸಿಕ್ತಲ್ಲ ನಮ್ಗೆ, ಈ b ವ್ಯಾಲ್ಯೂ ಇದ್ರೊಳಗೆ ಹಾಕಿಬಿಟ್ರಿ. a by b is equals to 4/1 ಅಂತ ಐತೆ. b is equal to 3 ಇದ್ರಾಗ ಹಾಕ್ರಿ. a by b is equals to ಅಲ್ಲ 4/1. 3 ಡಿವೈಡ್ ಬೈ 3 ಐತಿ, ಆ ಕಡೆ ಕಳಿಸ್ರಿ ಇಂಟು ಆಗುತ್ತಾ. 4/1 4 ವ್ಯಾಲ್ಯೂ a is equals to 4 into 3 ಆಯ್ತು, is equals to 12. ಇಲ್ಲಿ ನೋಡ್ರಿ b ವ್ಯಾಲ್ಯೂ ಸಿಕ್ತು, a ವ್ಯಾಲ್ಯೂ ಸಿಕ್ತು. a ಎಷ್ಟೈತಿ 12 ಐತಿ, b ಎಷ್ಟೈತಿ 3 ಐತಿ. ಉಳಿದಿರೋದೆಲ್ಲ ಅಳಿಸ್ಬಿಡು. ಯಾಕೆ ಹೇಳ್ರಿ, ನಮಗ 2a minus 3b ವ್ಯಾಲ್ಯೂ ಕಂಡಿಡ್ಬೇಕಾ? 2a minus 3b ವ್ಯಾಲ್ಯೂ ಹೆಂಗ್ ಕಂಡಿಡೋದು? ಸಿಂಪಲ್. ಏನು 2a ಐತಾ, ಏನು ಇಲ್ಲ ಮಲ್ಟಿಪ್ಲಿಕೇಶನ್ ಇರುತ್ತಾ, ಮೈನಸ್ 3b ಇರುತ್ತಾ. ಇಲ್ಲಿ ಏನಿಲ್ಲ ಮಲ್ಟಿಪ್ಲಿಕೇಶನ್ ಇರುತ್ತಾ, a ಇದ್ದಲ್ಲಿ 12 ಹಾಕ್ರಿ, b ಇದ್ದಲ್ಲಿ 3 ಹಾಕ್ರಿ. 2 into 12 minus 3 into 3 ಎಷ್ಟಾಗುತ್ತಾ? 12 2s 24 minus 3 3s 9 ಎಷ್ಟಾಯ್ತು? 15 ಆಗುತ್ತಾ. 24 minus 9 15. ಆಪ್ಷನ್ 3 is the right answer. Okay, let's move forward to next question. ಮುಂದಿನ ಪ್ರಶ್ನೆ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ರೈಟ್ 27 plus 1/10 plus 3/10 plus 5/100 plus 6/1000 as decimal form ಅಂತ. ಫಸ್ಟ್ ನಾವು ಯಾವಾಗ ಇಲ್ಲಿ 1/10 ಇವನ್ನೆಲ್ಲ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ಕೆಳಗಡೆ ಒಂದು 0 ಐತೆ, ಒಂದ್ ಮುಂದ್ಗಡೆ ಒಂದು 0 ಐತೆ. ಇಲ್ಲಿ ಮೇಲೆ ಪಾಯಿಂಟ್ ಎಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಇರ್ತೈತೆ ಅಲ್ಲ. ಈಗ 0 ಮುಂದೆ ಇತ್ತಂದ್ರ ಇದನ್ನ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಪಾಯಿಂಟ್ ನ ಹಿಂದಕ್ಕೆ ಹಾಕೋರಿ. ಏನಾಗುತ್ತಾ 1.1 ಪ್ಲೇಸ್ ಬಿಟ್ಟು ಹಿಂದಕ್ಕೆ ಸರ್ಸೋರಿ, ಇಲ್ಲಿ ಆಗುತ್ತೆ ಪಾಯಿಂಟ್. ಇಲ್ಲಿ ಏನಿಲ್ಲಲ್ಲ 0 ಕೊಟ್ಬಿಡ್ರಿ, 0.1 ಆಯ್ತು. ನೆಕ್ಸ್ಟ್ 3/10 ನೋಡ್ರಿ, 3/10 ಪಾಯಿಂಟ್ ಎಲ್ಲಿ ಇಲ್ಲಿ ಇರ್ತಾ, ಇಲ್ಲಿ 0 ಐತೆ. ಈಗ ಪಾಯಿಂಟ್ 1 ಹಿಂದಕ್ಕೆ ಸರ್ಸೋರಿ, ಎಷ್ಟಾಗುತ್ತಾ
0.3 ಆಗುತ್ತಾ. ಡಿವೈಡ್ ಬೈ ನೆಕ್ಸ್ಟ್ 5/100 ಏನಾಗುತ್ತಾ ನೋಡ್ರಿ, ಎರಡು ಝೀರೋ ಅದಾವ 5 ಇಲ್ಲಿ ಬರೀರಿ. ಎರಡು ಪ್ಲೇಸ್ ಇದಕ್ಕೆ ಸರ್ಸ್ಬೇಕು. ಈಗ ಪಾಯಿಂಟ್ ಇಲ್ಲಿ ಇತ್ತು, ಪಾಯಿಂಟ್ ಇಲ್ಲಿ ಇರುತ್ತೆ, ಇಲ್ಲಿ ಇಲ್ಲ ಅಂದ್ರೆ ಎರಡು ಪ್ಲೇಸ್ ಇದಕ್ಕೆ ಸರ್ಬೇಕಲ್ಲ. ಮೊದಲು ಪಾಯಿಂಟ್ ಇಲ್ಲಿ ಬಂತು, ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದಕ್ಕೆ ಸರ್ಸ್ಬೇಕಲ್ಲ. ಇಲ್ಲಿ ಏನಿಲ್ಲ, ಝೀರೋ ಕೊಟ್ಬಿಡ್ರಿ. ಪಾಯಿಂಟ್ ಇಷ್ಟು ಆಗುತ್ತಾ, ಏನಾಗುತ್ತಾ ಇಸ್ ಈಕ್ವಲ್ಸ್ ಟು 0.05 ಆಗುತ್ತಾ. ಅದೇ ತರ ಸೇಮ್ 6/1000 ಇದು ಮಾಡಿದ್ರ, ಕನ್ವರ್ಟ್ ಮಾಡಿದ್ರ 0.006 ನೋಡ್ರಿ. 3 zeros ಅದಾವು, 3 ಪ್ಲೇಸ್ ಆಗುತ್ತಾ. ಇವನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ರಿ. 27 ಪ್ಲಸ್ 0.1 ಪ್ಲಸ್ 0.3 ಪ್ಲಸ್ 0.05 ಪ್ಲಸ್ 0.006 ಫಸ್ಟ್ ಎಲ್ಲವನ್ನೂ ಆ್ಯಡ್ ಮಾಡ್ಬೋದು. ಹೆಂಗ 27 0.1 0.3 0.05 0.006 ಎಲ್ಲ ಆ್ಯಡ್ ಮಾಡ್ರಿ. ಇಲ್ಲಿ 27 ಬರ್ಕೊಂಡು 27.0 ಅಲ್ಲ, 6 5 3 ಅಲ್ಲ 4 1 + 3 4. ನೆಕ್ಸ್ಟ್ 27ಗೆ 27 ಬರ್ಬಿಟ್ರಿ. ಆನ್ಸರ್ ಎಷ್ಟು? 27.456 27.456. ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ninth question ನೋಡ್ರಿ. ಕನ್ವರ್ಟ್ 1 hectogram into decigram ಅಂತ ನೋಡ್ರಿ. ನಾವು ನಾರ್ಮಲಿ ಯೂಸ್ ಮಾಡೋದು ಕಿಲೋಗ್ರಾಮು, ಗ್ರಾಮು ಮತ್ತೆ ಮಿಲಿಗ್ರಾಮ್. ಇದು ಹೆಕ್ಟೋ ಮತ್ತೆ ಡೆಸಿಗ್ರಾಮ್ ಇದ್ದಾಗ ಹೆಂಗ್ ಮಾಡೋದು? ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ. ಕಿಲೋ ಹೆಕ್ಟೋ ಡೆಕಾ ಗ್ರಾಮ್ ಡೆಸಿ ಸೆಂಟಿ ಮಿಲಿಗ್ರಾಮ್. ಇಲ್ಲಿ ಕಿಲೋ ಹೆಕ್ಟೋ ಡೆಕಾಗ್ರಾಮ್ ಡೆಸಿ ಸೆಂಟಿ ಮಿಲಿಗ್ರಾಮ್ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರಿ. ನೆನ್ಪಿಟ್ಕೊಂಡ್ರೆ ಬಹಳ ಸುಲಭ. 1 ಹೆಕ್ಟೋಗ್ರಾಮ್ ಎಲ್ಲಿ ಹೆಕ್ಟೋ ಐತಿ, ಇಲ್ಲಿ 1 ಬರ್ಕೋರಿ. ಯಾವ್ದು ಕನ್ವರ್ಟ್ ಮಾಡೈತಿ? ಡೆಸಿ ಕನ್ವರ್ಟ್ ಮಾಡ್ಬೇಕೈತಿ. ಡೆಸಿ ಇಲ್ಲಿ ಐತಲ್ಲ, ಇಲ್ಲಿಂದ ನಾವು ಕಲರ್ ಚೇಂಜ್ ಮಾಡ್ತೇನೆ ಅಂತ. ಇಲ್ಲಿಂದ ನಾವು ಏನ್ ಮಾಡ್ಬೇಕು, ಇಲ್ಲಿಂದ ನಾವು ಹೆಕ್ಟೋಗ್ರಾಮ್ ಇಂದ ಡೆಸಿಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕೈತಿ. ಹೆಕ್ಟೋಲಿಂದ ಡೆಸಿ ಕನ್ವರ್ಟ್ ಮಾಡೈತಲ್ಲ, ಹೆಕ್ಟೋ ಇದ್ದಲ್ಲಿ ಇಲ್ಲಿ 1 ಕೊಟ್ಟಾರಲ್ಲ, ಅದನ್ನ 1 ಬರೀರಿ. ಇಲ್ಲಿ ಮುಂದೆ ಡೆಸಿ ತನಕ 1 2 3 0 ಬರ್ಕೋರಿ. ಇಷ್ಟು ಸಿಂಪಲ್. ಈಗ ಏನಾಯ್ತು, 1 2 3 ನಾವು ಯಾವ್ದು ಕನ್ವರ್ಟ್ ಮಾಡೋಕೈತಿ? ಡೆಸಿಗ್ರಾಮ್ ಕನ್ವರ್ಟ್ ಆಗೈತಲ್ಲ, ಡೆಸಿಗ್ರಾಮ್ ಅಂತ ಬರ್ದ್ಬಿಡ್ರಿ. ಎಷ್ಟು ಸಿಂಪಲ್. ಅರ್ಥ ಆಯ್ತಾ? 1000 ಡೆಸಿಗ್ರಾಮ್ ಇದೈತಿ ಆಪ್ಷನ್. ಆಪ್ಷನ್ 4th one is the right answer. Okay, let's move forward to 10th question. 10ನೇ ಪ್ರಶ್ನೆಗೆ ಹೋಗ್ಬರ್ರಿ. ನೋಡ್ರಿ, ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂದ್ರೆ ಏನ್ ಹೇಳ್ಯಾರ? ಶೇಡೆಡ್ ಪಾರ್ಟ್ ನ ಕ್ಯಾಲ್ಕುಲೇಟ್ ಏನ್ ಮಾಡ್ಬೇಕು? ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಶೇಡೆಡ್ ಪಾರ್ಟ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಒಂದು ಸಣ್ಣದೊಂದು ಲೈನ್ ನೋಡ್ಕೊಂಡ್ಬಿಟ್ರ ಏನಾಗ್ಬಿಡುತ್ತಾ, ಇಲ್ಲೊಂದು ರೆಕ್ಟ್ಯಾಂಗಲ್ ಆಗುತ್ತಾ, ನೆಕ್ಸ್ಟ್ ಇಲ್ಲೊಂದು ರೆಕ್ಟ್ಯಾಂಗಲ್ ಆಗುತ್ತಾ. ಅವೆರಡು ರೆಕ್ಟ್ಯಾಂಗಲ್ ನ ಅಳತಿ ನೋಡ್ಕೊಂಡ್ಬಿಡ್ರಿ ನೀವು. ಇಲ್ಲಿಂತ್ರ ಇಲ್ಲಿಗೆ ಎಷ್ಟೈತಿ? 10 ಐತಿ. ಇಲ್ಲಿಂತ್ರ ಇಲ್ಲಿಗೆ 1 ಐತಿ. ಇಲ್ಲಿಂತ್ರ ಇಲ್ಲಿ 8 ಐತಿ. ಇಲ್ಲಿಂತ್ರ ಇಲ್ಲಿ 2. ಎರಡು ರೆಕ್ಟ್ಯಾಂಗಲ್ ಏರಿಯಾ ಕಂಡುಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಂಡ್ಬಿಡ್ರಿ ಅಲ್ಲ, ಎಷ್ಟು ಈಸಿ ಅಲ್ಲ. ನೋಡ್ರಿ, ಇಲ್ಲಿ 10 × 1 ಏರಿಯಾ ಕಂಡ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಈ ಫಸ್ಟ್ ರೆಕ್ಟ್ಯಾಂಗಲ್ ಕಂಡು ಫಸ್ಟ್ ರೆಕ್ಟ್ಯಾಂಗಲ್ ಎಷ್ಟೈತಿ? 10 ಐತಿ ಏರಿಯಾ. ಲೆಂತ್ 10 ಇಂಟು ಬ್ರೆಡ್ತ್ ಎಷ್ಟೈತಿ? 1 ಐತೆ. 1 ಎಷ್ಟಾಯ್ತು? 10 1 10 ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್ ಅಂತ. ಸ್ಕ್ವೇರ್ ಮೀಟರ್. ನೆಕ್ಸ್ಟ್ ಸೆಕೆಂಡ್ ರೆಕ್ಟ್ಯಾಂಗಲ್ ಕಂಡಿವ. ಸೆಕೆಂಡ್ ರೆಕ್ಟ್ಯಾಂಗಲ್ ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟೈತಿ? 8 ಐತಿ. ಬ್ರೆಡ್ತ್ ಎಷ್ಟೈತಿ? 2 ಐತಿ. 8 2 16 ಸ್ಕ್ವೇರ್ ಮೀಟರ್. ನಮ್ಗೆ ಪೂರ್ತಿ ಪಾರ್ಟ್ ಬೇಕಲ್ಲ, ಇದನ್ನ ಕಂಡಿದ್ವಿ ಅವೆರಡನ್ನ ಆ್ಯಡ್ ಮಾಡಿಬಿಡ್ರಿ. 10 + 16 = 26 ಸ್ಕ್ವೇರ್ ಮೀಟರ್. ಎಷ್ಟನೇದು ಆಪ್ಷನ್? ಇದ್ರೊಳಗಡೆ ಆಪ್ಷನ್ ಇಲ್ಲ ಅಂತ ಕಾಣಿಸುತ್ತಾ? ಆಯ್ತು, 26 ಸ್ಕ್ವೇರ್ ಮೀಟರ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಇವತ್ತಿಗೆ 10 ಪ್ರಶ್ನೆಗಳು ಸಾಕು. ಮತ್ತೆ ನಾಳೆ ಮೀಟ್ ಮಾಡೋಣ ಅಂತ. ನಮ್ಮ ಡೈಲಿ ಆನ್ಲೈನ್ ಕ್ಲಾಸಸ್ನ ನೀವು ನೋಡ್ಬೇಕಂದ್ರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ನ
ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಡೈಲಿ ನೋಟಿಫಿಕೇಶನ್ ನೀವು ನೋಡ್ಬೋದು. ಮತ್ತು ಅದೇ ಥರ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ID ಫಾಲೋ ಮಾಡೋದ್ರಿಂದ ನಮ್ಮ ಡೈಲಿ ಅಪ್ಡೇಟ್ಸ್ ಮತ್ತು ನಮ್ಮ ಮಕ್ಕಳನ್ನ ಟ್ಯಾಲೆಂಟ್ ಮತ್ತು ಆ್ಯಕ್ಟಿವಿಟೀಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಸಿಗೋಣ ಮತ್ತೆ ಬೇರೆ ವಿಡಿಯೋ. ಥ್ಯಾಂಕ್ ಯು.